ನಮಸ್ತೆ. ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡ ದೇವಭಾಗ್ಯ. ಅಬ್ಬಬ್ಬಾ! ನನ್ನ ಹಾರರ್ ಸ್ಟೋರಿ, ನನ್ನ ಹಾರರ್ ಎಕ್ಸ್‌ಪೀರಿಯನ್ಸ್ ಅಂದ ತಕ್ಷಣನೇ ಎಷ್ಟೊಂದು ಜನ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀರಾ? ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀರಾ ಅಂತ ಒಂದೇ ಕಮೆಂಟ್. ಇವತ್ತು ನಿಮಗೆ ತಮ್ನೇಲ್ ನೋಡಿ ಗೊತ್ತಾಗಿರ್ಬೋದು. ಇವತ್ತು ಅದೇ ವಿಡಿಯೋ ಆಗಿರತ್ತೆ. ದೆವ್ವ, ಭೂತ ಅನ್ನೋ ಭಯ ಇರೋರು ಈ ವಿಡಿಯೋನ ಖಂಡಿತವಾಗ್ಲೂ ನೋಡಬೇಡಿ. ಯಾಕೆ ಅಂತಂದ್ರೆ ಇದು ರಿಯಲ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಹೋಪ್ ನೀವೂನು ಭಯ ಬೀಳ್ಬಹುದು. ಓಕೆ. ಈ ತರ ಮತ್ತಷ್ಟು ವಿಡಿಯೋಸ್ ನೋಡೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಒಂದು ಲೈಕ್ ಕೊಟ್ಟು ಹೋಗಿ. ನೆಕ್ಸ್ಟು ಇನ್ನು ಯಾವ ಥರ ವಿಡಿಯೋಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಇನ್ನೂ ತಡ ಮಾಡೋದು ಬೇಡ, ಲೆಟ್ ಸ್ಟಾರ್ಟ್. ಇವತ್ತು ನಾನು ವಿಡಿಯೋ ಶೂಟ್ ಮಾಡಬೇಕಾದ್ರೂ ಮನೇಲಿ ಯಾರೂ ಇಲ್ಲ. ಆ ನಿಶ್ಶಬ್ದ ಕೇಳಿಸ್ತಾ ಇದೆಯಾ ನಿಮಗೆ? ಫ್ಯಾನ್ ಆಫ್ ಮಾಡಿದ್ದೀನಿ. ಸುತ್ತಮುತ್ತ ಏನೂ ಸೌಂಡ್ ಇಲ್ಲ. ಇವತ್ತು ನನಗೆ ಪ್ರಕೃತಿನೂ ಸಹಾಯ ಮಾಡಿದೆ. ಬಿಕಾಸ್ ಆಚೆ ಗಿಳಿಗಳು ಸೌಂಡ್ ಇಲ್ಲ. ಗಿಳಿಗಳು ಸೌಂಡ್ ಇಲ್ಲ, ಮನುಷ್ಯರು ಸೌಂಡ್ ಮಾಡ್ತಾ ಇದಾರೆ ಗೈಸ್. ಅದನ್ನ ಇಗ್ನೋರ್ ಮಾಡಿ. ನಾನು ಏನೋ ಒಂದು ಕ್ಯೂರಿಯಾಸಿಟಿಲಿ ತಗೊಂಡೋಗೋಣ ಅಂತಂದ್ರೆ ನಮ್ಮ ಸದ್ಯಕ್ಕೆ ಪಾತ್ರಕ್ಕೆ ಹೋಗ್ತಾ ಇತ್ತು ನೋಡಿ. ಇಗ್ನೋರ್ ಮಾಡಿ. ಓಕೆ. ಸೊ ನಾನು ಹೇಳಿದಾಗ ತುಂಬಾ ಜನ ನನ್ನ ಕೇಳಿದ್ದು ಗೊತ್ತಾ, ನಿಜವಾಗ್ಲೂ ಅಕ್ಕ ಆ ಥರ ಎಲ್ಲ ಇರುತ್ತಾ ಅಂತ. ಅಫ್ಕೋರ್ಸ್ ಗೈಸ್, ನೀವು ನಂಬೋದಿಲ್ಲ, ಅಕ್ಕ ನಿಜವಾಗ್ಲೂ ಈ ಥರನೂ ಇರುತ್ತಾ ಅಂತ ಹೇಳಿ ನೀವು ಬೆಚ್ಚಿ ಬೀಳೋದಂತೂ ಖಂಡಿತ. ಸೊ ಗಾಯ್ಸ್, ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋನ ನೋಡಿ. ಸ್ಕಿಪ್ ಮಾಡಿದ್ರೆ ಡೆನ್ಸಿಟಿ ಮಿಸ್ ಆಗ್ಬಿಡ್ತೀರ. ಮೊದಲನೇದಾಗಿ ನಿಮಗೆ ಈ ಥರ ಎಕ್ಸ್ಪೀರಿಯನ್ಸ್ ಕೇಳಿದಾಗ ಅದೇ ಒಂದು ಮೈಂಡಲ್ಲಿ ಇರುತ್ತೆ ಅಂತ ಅನ್ನೋರು ದಯವಿಟ್ಟು ವಿಡಿಯೋನ ನೋಡಬೇಡಿ. ಓಕೆ. ಇಟ್ಸ್ ಎ ರಿಕ್ವೆಸ್ಟ್ ಅಷ್ಟೇ. ಸೊ ಮೊದಲನೇ ಸಲ ನಾನು ಈ ಮನೆಗೆ ಬಂದಾಗ ಈ ಮನೇಲಿ ಪ್ಲಾಸ್ಟಿಂಗ್ ಎಲ್ಲ ಆಗಿತ್ತು, ಬಟ್ ಯಾವುದೇ ಥರದ ಸಂಸಾರ ಅನ್ನೋದು ಮಾಡ್ತಾ ಇರಲಿಲ್ಲ. ಸೊ ನಾನು ಬಂದಾಗ್ಲೂ ಕೆಳಗಡೆ ಮನೇಲಿ ನಾವು ಒಟ್ಟಿಗೆನೇ ಇದ್ವಿ. ಒನ್ ಫೈನ್ ಡೇ ಪರ್ಯಂತ್ 9 months ಕಂಪ್ಲೀಟ್ ಆಗಿ ನಮ್ಮ ಮನೆಗೆ ಬರೋ ಹಾಗಾಯಿತು. ಸೊ ಆಗ ನಾನು ಡೈರೆಕ್ಟ್ ಈ ಮೇಲ್ಗಡೆ ಮನೆಗೆ ಬಂದೆ. ಆವಾಗ ಗೃಹಪ್ರವೇಶ ಆದಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಅದು ಇದೆಲ್ಲ ಮಾಡಿರ್ತೀರ. ಬಟ್ ನಾನು ಬರುವಾಗ ಈ ಮನೆ ಒಂದು ರೀತಿ ಏನೂ ಇರಲಿಲ್ಲ. ನಿಶ್ಶಬ್ದ ಮೌನ. ಒಂದು ದೊಡ್ಡ ಮಂಚ, ಒಂದು ಬೀರು, ಇಷ್ಟೇನೆ. ನಮ್ಮ ಯಜಮಾನ್ರು ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಅವ್ರು ಬರ್ತಾ ಇದ್ದಿದ್ದೆ ರಾತ್ರಿ. ಬೆಳಗಿಂದ ರಾತ್ರಿವರೆಗೂ ಪರ್ಯಂತ್ ನಾನು ನೋಡ್ಕೊಳ್ಳೋದ್ರಲ್ಲಿ ನಾನು ಟಯರ್ಡ್ ಆಗ್ಬಿಡ್ತಾ ಇದ್ದೆ. ಮಧ್ಯಾಹ್ನದೊತ್ತು ಕಂಪಲ್ಸರಿ ನಾನು ಮಲ್ಕೋತಾ ಇದ್ದೆ. ಒನ್ ಫೈನ್ ಡೇ ಚಿಕ್ಕ ಮಗು ಇನ್ನು ಪರ್ಯಂತ ನಮ್ಮ ಮನೇಲಿ ಏನೂ ಇರಲಿಲ್ಲ. ಓಕೆ. ಅಮಾವಾಸ್ಯೆ ರಾತ್ರಿ ನೈಟು ಯಾರೋ ಆಚೆಯಿಂದ ಕರೆದಾಗೆ ಗೆಜ್ಜೆ ಶಬ್ದ, ಗಲ್ 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 ಅಂತ. ಇದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಅಷ್ಟು ಬೆಳಗಿಂದ ಟಯರ್ಡ್ ಆಗಿರ್ತೀನಿ. ಅಷ್ಟು ಟಯರ್ಡಲ್ಲೂ ನನಗದು ಗೆಜ್ಜೆ ಶಬ್ದ ಕೇಳಿಸಿ ಎದ್ದು ಕೂತ್ಕೊಂಡಿದ್ದೀನಿ ನಾನು. ಯಾಕಂತಂದ್ರೆ ಅದು ನನಗೆ ಫಸ್ಟ್ ಟೈಮ್ ಆಗಿತ್ತು. ಪರ್ಯಂತ್ ಇನ್ನೂ 9 months ಅಷ್ಟೇನೆ ಆಗಿದ್ದ. ಎಷ್ಟು ಭಯ ಬಿದ್ದಿದ್ದೀನಿ ಅಂತಂದ್ರೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗೋದಿಲ್ಲ. ಆಗ ಫಸ್ಟ್ ನಾನು ನಮ್ಮ ಯಜಮಾನ್ರನ್ನ ಎಬ್ಬರಿಸ್ದೆ. ರೀ ಎದ್ದೋಳು, ನಂಗೆ ಭಯ, ತುಂಬಾ ಭಯ ಆಗ್ತದೆ, ನೋಡು ಯಾರೋ ಕರಿತಾ ಇದ್ದಾರೆ ಅಂತ. ಆಮೇಲೆ ನಾಯಿ ಎಲ್ಲ ಬೊಗ್ಳೋಕ್ ಶುರು ಮಾಡೋದು. ಸರಿ ಆಯ್ತು, ಅವರು ಎದ್ರು. ಏನು ಇಲ್ಲ ನೋಡು ಅಂತ ಕಿಟಕಿ ಎಲ್ಲ ಕರ್ಟನ್ ಕ್ಲೋಸ್ ಮಾಡಿದ್ರು, ಫ್ಯಾನ್ ಜೋರಾಗಿಟ್ರು. ಓಕೆ, ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಬಾತ್ರೂಮ್ಗೆ ಹೋಗ್ತೀನಿ. ಬಾತ್ರೂಮಲ್ಲಿ ಆ ಬಾಗ್ಲಿರತ್ತೆ ಡೋರ್ ಮೇಲೆ, ಅದೇ ಥರ ಸಿಂಬಲ್ಲು. ಅಂದರೆ ಯಾರೋ ಒಬ್ರು ತಾತ ಅಳೋ ಥರ, ಆ ಥರ ಎಲ್ಲ ನನಗೆ ಪಿಕ್ಚರ್ಸ್ ಕಾಣಿಸೋದು. ನನಗೆ ತೀರಾ ಕೈ ಕಾಲೆಲ್ಲ ಲಿಟ್ರಲಿ ತಣ್ಣಗಾಗ್ಬಿಡೋದು. ನಾನು ವಿತಿನ್ ಸೆಕೆಂಡ್ಸಿಂದ ಓಡ್ ಬಂದಿದ್ದೀನಿ ಬಾತ್ರೂಮಿಂದ. ಓಡ್ ಬಂದು ಬನ್ರಿ ಬನ್ರಿ ಇಲ್ಲಿ ನೋಡ್ರಿ ಅಂತ ಅಂದಾಗ ಅವರು, ಇಲ್ಲಿ ಏನಿದೆ, ಏನೂ ಇಲ್ವಲ್ಲ ಅಂತ.
ಯಾಕಿದ್ ನನಗೆ ಆಗ್ತಾ ಇದೆ ಅಂತ. ಆವಾಗ ಇನ್ನು ನಾನು ರಾಯರ ಭಕ್ತರಾಗಿರ್ಲಿಲ್ಲ. ನಮ್ಮ ಮನೇಲಿ ಜಸ್ಟ್ ಗಣೇಶ, ಸರಸ್ವತಿ ಫೋಟೋ 3 ಇದೆಯಲ್ಲ ನಮ್ಮ ಮನೇಲಿ, ಆ ಫೋಟೋ ಒಂದೇ ತಂದು ಪೂಜೆ ಮಾಡ್ತಾ ಇದ್ದೆ. ಅದು ಈ ಮಂಚ ಇದೆಯಲ್ಲ, ಸೊ ಇಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೆ ನಾನು. ಅದಾದ್ಮೇಲೆ ಒಂದಷ್ಟು ದಿನ ನನಗೆ ನಮ್ಮ ಯಜಮಾನ್ರು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ನಂಗೇನೋ ಭಯ ಆಗ್ತಾ ಇದೆ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಅಂದಾಗ, ಸರಿ ಆಯ್ತು ಒಂದೆರಡು ದಿನ ಊರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಊರಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಗ್ಬೇಕಾದ್ರೂ ಅದೇ ಎಕ್ಸ್ಪೀರಿಯನ್ಸ್. ವಾಟ್ಸ್ ಹ್ಯಾಪ್ನಿಂಗ್, ಏನಾಗ್ತಾ ಇದೆ ಮನೇಲಾದ್ರೂ ಓಕೆ, ಬಟ್ ಈಗ ಆಚೆ ಬಂದಿದೀವಿ, ರೋಡಲ್ಲೂ ಅದೇ ಎಕ್ಸ್ಪೀರಿಯನ್ಸ್ ಗೈಸ್. ಹೋಗ್ತಾ ಇದೀವಿ, ಸಡನ್ ಆಗಿ ನಾಯಿಗಳು ಅಟ್ಟಿಸ್ಕೊಂಡ್ ಬರ್ತಾ ಇದಾವೆ. ಲಿಟ್ರಲಿ ಜೀವ ಗಡಗಡ ಅಂತ ಇದೆ. ಜೊತೆಲಿ ಮಗು ಇದಾನೆ. ಅಲ್ಲಿ ಓಡಕ್ ಶುರು ಮಾಡಿದವರು ಗಾಡಿಲಿ ಬ್ರೇಕೇ ಹಾಕಿಲ್ಲ ನಮ್ಮ ಯಜಮಾನ್ರು. ಸೊ ಅವಾಗ ಅವ್ರಿಗೆ ಗೊತ್ತಾಯ್ತು ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಅಂತ. ಅದಾದ್ಮೇಲೆ ಪೂಜೆ ಮಾಡಿಸಿ ಒಂದಷ್ಟು ದಿನ ಆದ್ಮೇಲೆ ಯಾವುದೇ ತರದ ಸೌಂಡ್ಗಳು ಏನೂ ಇರಲಿಲ್ಲ. ಸೊ ಇವೆಲ್ಲವೂ ನಾನು ಈ ಮನೆಗೆ ಹೊಸದಾಗಿ ಬಂದಾಗ ನನಗಾದಂತಹ ಎಕ್ಸ್ಪೀರಿಯನ್ಸ್. ಸೊ ಇದಕ್ಕೆ ಕನ್ಕ್ಲೂಷನ್ ಕೊನೆಯದಾಗಿ ಕೊಡ್ತೀನಿ. ಅಲ್ಲಿವರೆಗೂ ಯು ಹ್ಯಾವ್ ಟು ವೇಟ್. ಕೊನೆಯವರೆಗೂ ನೋಡಿ ಇದೆಲ್ಲ ಯಾಕಾಯ್ತು ಅಂತ ಹೇಳಿ ನಿಮಗೆ ಕೊನೆಯಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಇಲ್ಲಿಗೇನೆ ಜಡ್ಜ್ ಮಾಡಬೇಡಿ, ಓಕೆ. ಆಮೇಲೆ ಒಂದಷ್ಟು ದಿನಗಳ ಕಾಲ ಯಾವುದೇ ತರದ ಸೌಂಡ್ ಇಲ್ಲ, ಏನೂ ಇಲ್ಲ. ಸೊ ಕ್ರಮೇಣ ನಾವು 1 ಇಯರ್ 2 ಇಯರ್ಸ್ ಆದ್ಮೇಲೆ ಫ್ರಿಡ್ಜ್ ತಗೊಂಡ್ವಿ, ವಾಷಿಂಗ್ ಮಿಷಿನ್ ತಗೊಂಡ್ವಿ, ಟಿವಿ ತಗೊಂಡ್ವಿ, ತಟ್ಟೆ ಸ್ಟ್ಯಾಂಡ್ಸ್ ಎಲ್ಲ ತಗೊಂಡ್ವಿ, ಪಾತ್ರೆ ಎಲ್ಲ ಬೈ ಮಾಡಿದ್ವಿ. ಒನ್ ಫೈನ್ ಡೇ ನಾನು ಪರ್ಯಂತ್ ಮೇ ಬಿ 3 ವರ್ಷ ಅನ್ಕೋತೀನಿ ಪರ್ಯಂತ್ಗೆ ಸಡನ್ ಆಗಿ ಮಲಗಿದೀವಿ ಮಧ್ಯಾಹ್ನ. ಬಿಕಾಸ್ ಯೂಶಲಿ ನಾವು ಮಧ್ಯಾಹ್ನ ಒಂದು 1 o'clock ಇಂದ 4 o'clock 5 o'clock ವರೆಗೂ ಮಲಗಿರೋದಿದೆ. ಮಧ್ಯಾಹ್ನ ಎಲ್ಲ ಟಿವಿ ಲೈಟ್ ಎಲ್ಲ ಆಫ್ ಮಾಡಿ ನಾನು ಪರ್ಯಂತ್ ಫ್ಯಾನ್ ಹಾಕೊಂಡು ಮಲಗಿದೀವಿ. ಆಲ್ಮೋಸ್ಟ್ ಒಂದು 2 o'clock 2:30 ಟೈಮು ಫ್ರಿಡ್ಜ್ ಇಂದ ಸಡನ್ ಆಗಿ ಸೌಂಡ್ ಬರುತ್ತೆ. ಈ ಪಾತ್ರೆಗಳೆಲ್ಲ ಕೆಳಗಡೆ ಬಿದ್ದೋಗುತ್ತಲ್ಲ ಮೇಲಿಂದ ದಡ 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 ಅಂತ. ಈಗ ಒಂದು ಲೋಟ, ಚಂಬು, ತಟ್ಟೆ ಹೇಗೆ ಮೇಲಿಂದ ಕೆಳಗಡೆ ಬಿದ್ರೆ ಆ ತರ ಬಿದ್ದಂಗ್ ಸೌಂಡ್ ಆಗುತ್ತೆ. ನನ್ನೊಬ್ಳಿಗೆ ಅದು ಕೇಳಿಸಲ್ಲ, ನನ್ನ ಮಗನಿಗೂ ಸೇರಿಸಿ ಕೇಳಿಸುತ್ತೆ. ತಕ್ಷಣನೇ ಇಬ್ರು ಓಡ್ ಬಂದು ರೂಮ್ ಬಾಗ್ಲ ಹತ್ರ ನಿಂತಿದ್ದೀನಿ. ನಂಗೆ ಬರಕ್ ಧೈರ್ಯ ಇಲ್ಲ, ಕಿಚನ್ ಅಲ್ಲಿ ಏನಾದ್ರೂ ಇದೆಯಾ ಅಂತ ಭಯ. ರೂಮ್ ಬಾಗ್ಲಲ್ಲಿ ನಾನು ನನ್ನ ಮಗ ಇಬ್ರು ನಿಂತು ನೋಡ್ತಾ ಇದೀವಿ. ಸಡನ್ ನಾನು ಫೋನ್ ಮಾಡಿ ನಮ್ಮ ಯಜಮಾನ್ರಿಗೆ, ಈ ತರ ಫ್ರಿಡ್ಜ್ ಇಂದ ಸೌಂಡ್ ಬರ್ತಾ ಇದೆ. ಅಯ್ಯೋ ಫ್ರಿಡ್ಜ್ ಇಂದ ಅಲ್ಲ, ನಮಗ್ ಗೊತ್ತಿಲ್ಲ ಫ್ರಿಡ್ಜ್ ಅಂತ, ಕಿಚನ್ ಇಂದ ಯಾರೋ ಪಾತ್ರೆ ಎಲ್ಲ ತೆಗ್ದು ಬಿಸಾಕ್ತಾ ಇದಾರೆ ಅಂತ. ನಮ್ಮ ಯಜಮಾನ್ರು ವಿಡಿಯೋ ಕಾಲ್ ಮಾಡಿದ್ರು. ನಾನು ವಿಡಿಯೋ ಕಾಲಲ್ಲಿ ಇರ್ತೀನಿ, ನೀನು ಹೋಗು ಅಂತ ಅಂದ್ರು. ಪರ್ಯಾನ್ ನೀನು ಇಲ್ಲೇ ಇರು ಕಂದ, ಬರಬೇಡ ಅಂತ ಹೇಳಿ ಅವನ್ನ ಅಲ್ಲೇ ರೂಮ್ ಹತ್ರ ಬಾಗ್ಲ ಹತ್ರನೇ ನಿಲ್ಸಿ ನಾನು ಕಿಚನ್ ಹತ್ರ ಹೋಗಿ ನೋಡ್ತೀನಿ. ನೋಡಿದ್ರೆ ಪಾತ್ರೆ ಏನೂ ಚೇಂಜ್ ಆಗಿಲ್ಲ. ವಿಡಿಯೋದಲ್ಲಿ ಅವರು ನೋಡ್ತಾ ಇದಾರೆ, ಅಂದ್ರೆ ವಿಡಿಯೋ ಕಾಲಲ್ಲಿ ಇದಾರೆ. ನೋಡಪ್ಪ ಏನೂ ಇಲ್ವಲ್ಲ, ಯಾಕಂಗ್ ಭಯ ಪಡ್ತಾ ಇದೀಯಾ ಅಂತ ಇದಾರೆ. ಬಟ್ ನನ್ಗೂ ನನ್ನ ಮಗನಿಗೆ ಇಬ್ಬರಿಗೂ ಕೇಳಿಸ್ತಾ ಸೌಂಡು. ಏನಿದು ಅಂತ. ಸರಿ ನಮ್ದೇ ಭ್ರಮೆ ಇರ್ಬೇಕು ಅಂತ ಮತ್ತೆ ಹೋಗಿ ಮಲ್ಕೊಂಡ್ವಿ. ಆಸ್ ಯೂಶುವಲ್ ಡೇ ಕಂಪ್ಲೀಟ್ ಆಯ್ತು. ಫಾರ್ ದ ನೆಕ್ಸ್ಟ್ ಡೇ ಅದೇ ತರ ಸೌಂಡ್ ಬರಕ್ ಶುರುವಾಯ್ತು ಫ್ರಿಡ್ಜ್ ಇಂದ. ಆಕ್ಚುಲಿ ನಮ್ಗೆ ಫ್ರಿಡ್ಜ್ ಇಂದ ಅಂತ ಗೊತ್ತಾಗಿದ್ದೆ ಅವತ್ತು. ಇದೇ ತರ ಕಂಟಿನ್ಯೂಸ್ ಆಗಿ ಒಂದ್ 3-4 ದಿನ ಸೌಂಡ್ ಬಂತು. ಕಿಚನ್ ಹೋಗಿ ನೋಡ್ತೀನಿ, ಏನೂ ಇಲ್ಲ. ಎಲ್ಲ ನಾನು ಹೇಗ್ ಜೋಡಿಸಿದ್ರು ಅದೇ ತರ ಇದೆ. ಏನಿದು, ಏನ್ ನಡೀತಾ ಇದೆ, ಛೇ ಏನಪ್ಪಾ ಇದು ಅಂತ ಯೋಚನೆ ಮಾಡ್ತಾ ಇದೀವಿ ನಾನು ನಮ್ಮ ಯಜಮಾನ್ರು. ಏನಾಗ್ತಾ ಇದೆ ಅಂತ. ಒನ್ ಫೈನ್ ಡೇ ನಮ್ಮ ಯಜಮಾನ್ರು ಇದ್ರು, ಅವತ್ತು ಸಂಡೇ. ಅವತ್ತೂ ಇದೇ ತರ ಸೌಂಡ್ ಬರುತ್ತೆ. ಆಗ ಅವರೇ ಕಂಡಿಡಿಯೋದು ಇದು ಫ್ರಿಡ್ಜ್ ಇಂದ ಬರೋ ಸೌಂಡು ಅಂತ. ಕಿಚನ್ ಇಂದ ಪಾತ್ರೆಗಳು ಬೀಳೋ ತರ ಸೌಂಡ್ ಆಯ್ತು. ಓಡ್ ಬರ್ತೀವಿ, ನೋಡಿದ್ರೆ ಪಾತ್ರೆ ಎಲ್ಲ ಅಲ್ಲೇ ಇದೆ, ಸೌಂಡ್ ಬರ್ತಾ ಇದೆ. ಆಗ ನಮ್ಮ ಯಜಮಾನ್ರು ಸ್ವಲ್ಪ ಗಟ್ಟಿ ಮನುಷ್ಯ, ಅವರು ಸ್ವಲ್ಪ ಧೈರ್ಯ ಜಾಸ್ತಿ. ನಾ ಹೇಳ್ತಾ ಇದೀನಿ ಹೋಗ್ಬೇಡ್ರಿ ಅಂತ. ಅದಾದ್ಮೇಲೆ ಅವರು ಫ್ರಿಡ್ಜ್ ಹತ್ರ ಬಂದು ನಿಂತ್ಕೋತಾರೆ. ಫ್ರಿಡ್ಜ್ ಇಂದ ಈ ಸೌಂಡ್ ಬರ್ತಾ ಇರತ್ತೆ. ಯಾಕೆ ಅಂತ ನೋಡಿದಾಗ ಫ್ರಿಡ್ಜ್ ಅಲ್ಲಿ ವಾಟರ್ ಏನೋ ಕಡಿಮೆ ಆಗಿ ಆ ತರ ಸೌಂಡ್ ಬರ್ತಾ ಇದೆ ಅಂತ. ಆಗ ಸರ್ವಿಸ್ ಮಾಡೋರ್ನ ಕರೆಸಿ ಫ್ರಿಡ್ಜ್ಗೆ ಅದು ಏನಿದೆಯೋ ಅದೆಲ್ಲ ನೋಡ್ತಾರೆ. ಸೊ ಅಲ್ಲಿಗೂ ನಿಂತೋಗುತ್ತೆ. ಆಫ್ಟರ್ ದಟ್ ನಾನು 3 ವರ್ಷ ಆಗಿ ಈ ಎಲ್ಲಾ ಎಕ್ಸ್ಪೀರಿಯನ್ಸ್ ಇನ್ನೂ ಎಷ್ಟೊಂದಿದೆ, ಅದೆಲ್ಲ ತುಂಬಾ ಹಾರೆಬಲ್. ಸೆನ್ಸಿಟಿವ್ ಆಗಿರೋದು ಯಾವ್ದು ಹೇಳ್ತಾ ಇಲ್ಲ, ನಾರ್ಮಲ್ ಆಗಿರೋದು ಹೇಳ್ತಾ ಇದೀನಿ. ಇನ್ನೂ ಸೆನ್ಸಿಟಿವ್ ಆಗಿರೋದು ಹೇಳಿದ್ರೆ ನೀವು ನನ್ನ ವಿಡಿಯೋಸೇ ನೋಡೋದಿಲ್ಲ ಆಮೇಲೆ. ಬಿಕಾಸ್ ನಾನು ನಮ್ಮ ಯಜಮಾನ್ರು ಗಟ್ಟಿ ಇರೋದ್ರಿಂದ ಇಲ್ಲೊಂದ್ ನೆಲೆ ನಿಂತಿದೀವಿ.
ಅದಾದ್ಮೇಲೆ ನಾವು ರಾಯರ್ ಫೋಟೋ ತರ್ತೀವಿ. ಅಂದ್ರೆ ಈ ತರ ನನ್ಗೆ ರಾಯರ ಅನುಗ್ರಹ ಆಗಿ ರಾಯರ ಫೋಟೋ ನಮ್ ಮನೆಗ್ ಬರುತ್ತೆ. ರಾಯರ ಫೋಟೋ ಬಂದ ಆ ದಿನಾನೇ ಯಾರೋ ಮೇಲ್ಗಡೆ ಓಡಾಡ್ದಂಗೆ ದಡ 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 ಅಂತ ಆ ಹೆಜ್ಜೆ ಸೌಂಡು ನಮ್ಗೆ ಕೇಳಿಸ್ತಾ ಇದೆ. ಸೊ ಇದು ಹೀಗೆ ಇದ್ರೆ ಆಗೋದಿಲ್ಲ ಅಂತ ಹೇಳಿ ಒಬ್ರು ಒಳ್ಳೆ ಪೂಜಾರಿಗಳ ಹತ್ರ ಹೋಗ್ತೀವಿ ನಾವು. ಅವ್ರುನು ಪೂಜೆ ಮಾಡಿ ಎಲ್ಲ ಓಕೆ ಅಂತ ಏನು ಇಲ್ಲಮ್ಮ, ಇದು ನಿಮ್ಮ ಮನಸ್ಸಿನ ಭಾವನೆ ಅಷ್ಟೇ ಅಂತ ಹೇಳಿ ಪೂಜೆ ಎಲ್ಲ ಮಾಡಿ ನಮ್ಗೆ ಅದೇನೋ ತೆಂಗಿನಕಾಯಿ ಎಲ್ಲ ಕೊಟ್ರು, ಕಟ್ಟಿ ಎಲ್ಲ ಆಯ್ತು. ಸೊ ಅದಾದ್ಮೇಲೆ ಕಂಪ್ಲೀಟ್ಲಿ ನಮ್ಗೆ ಯಾವುದೇ ತರದ ಸೌಂಡ್ ಆಗ್ಲಿ ಇನ್ನೊಂದಾಗ್ಲಿ ಇರ್ಲಿಲ್ಲ. ಇದಕ್ಕಿಂತ ಇನ್ನೂ ಘೋರವಾದಂತಹ ವಿಚಾರ ಏನಪ್ಪಾ ನಡೀತು ಅಂತಂದ್ರೆ, ಈ ಕನ್ಸಲ್ಲಿ ಮಲ್ಗಿದೀನಿ ನಾನು, ಯಾರೋ ಬಂದು ಒಂಥರ ಕುತ್ತಿಗೆ ಹಿಸ್ಕ್ತಾ ಇರೋ ತರ ನನ್ಗೆ ಈ ತರ ಹಿಂಗ್ ಎಬ್ಬರಿಸ್ತಾ ಇದೀನಿ. ನಮ್ಮ ಯಜಮಾನ್ರ ಪಕ್ಕ ಇದಾರೆ, ಬಟ್ ಅವ್ರನ್ನ ಎಬ್ಬರ್ಸಕ್ ಆಗ್ತಾ ನಂಗೆ. ಇಲ್ಲಿವರೆಗೂ ಬಂದು ಕತ್ತಿಸ್ತಾ ಇದಾರೆ. ನಾನು ಅಳ್ತಾ ಇದೀನಿ, ನಿದ್ದೆಲೆ ಅಳ್ತಾ ಇದೀನಿ. ಆಮೇಲೆ ನನ್ ಮಗ ನನ್ ಕಣ್ಮುಂದೆ ಬಂದಾಗ ನಾನ್ ಜೋರಾಗಿ ಆ ಕೈ ತೆಗೆದು ಬಿಸಾಕಿ ಎದ್ದು ಕುತ್ಕೊಂಡ್ರೆ ಏನೂ ಇಲ್ಲ, ನಾರ್ಮಲ್ ಆಗಿದೆ. ಅವ್ರು ಮಲ್ಗಿದಾರೆ, ಪರ್ಯಂತ್ ನನ್ ಪಕ್ಕ ಮಲ್ಗಿದಾನೆ. ಏನಿದು ಅಂತ ಸರಿ ವಾಶ್ರೂಮ್ಗೆ ಹೋಗಿ ಬರೋಣ ಅಂತ ನಂಗೆ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ನಮ್ಮ ಯಜಮಾನ್ರು ಎದ್ದಿರ್ಬೇಕು. ಅವ್ರನ್ನ ಎಬ್ಬರಿಸ್ಕೊಂಡು ವಾಶ್ರೂಮ್ಗೆ ಹೋಗಿ ಬಂದೆ, ಕುತ್ಕೊಂಡ್ರೆ ನೀರ್ ಕೊಡ್ರಿ ಅಂತ ಅಂದೆ. ಯಾಕಮ್ಮ ಏನಾಯ್ತು ಅಂತ. ಅವತ್ತಿಗೆ ನಮ್ಮ ಮನೇಲಿ ರಾಯರ್ ಫೋಟೋ ಇತ್ತು. ಸೊ ರೀ ನಂಗೆ ಈ ತರ ಆಯ್ತು, ಯಾರೋ ಬಂದು ಕತ್ತಿಸ್ತಾ ಇದಾರೆ, ನಂಗೆ ಆಗ್ತಲ್ಲ, ಉಸಿರು ಕಟ್ತಾ ಇದೆ ಅಂತ. ಅವರು ಇಲ್ಲ ನಿಂಗೆ ಕನ್ಸಲ್ಲ ಅಲ್ವಾ, ಆ ಥರ ಎಲ್ಲ ಅನ್ಕೋಬೇಡ, ಮಲ್ಕೋ, ಏನಾಗಲ್ಲ ಅಂತ. ಸರಿ ಆಯ್ತು ಅಂತ ಹೇಳಿ ಓಕೆ ಅಂತ ಹೇಳಿ ಅವರು ಪಾಪ ನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಪಾಪ ಮಲ್ಕೊಂಡ್ರು, ನಾನು ಮಲ್ಕೊಂಡೆ. ನೆಕ್ಸ್ಟ್ ಡೇ ನಾವು ರಾಯರ್ ಪೂಜೆ ಮಾಡಕ್ ಶುರು ಮಾಡ್ತೀವಿ. ಅಂದ್ರೆ ರಾಯರ್ ಫೋಟೋ ಬಂದಿದ್ದ ದಿನಾನೇ ಪೂಜೆ ಮಾಡಿದ್ದೀನಿ, ಬಟ್ ನಂಗೆ ಆ ಪೂಜೆ ಹೇಗ್ ಮಾಡ್ಬೇಕು ಗೊತ್ತಿಲ್ಲ. ಆಮೇಲೆ ನನ್ಗೊಬ್ರು ಫ್ರೆಂಡ್ಸ್ ಇರ್ತಾರೆ, ಸೌಮ್ಯ ಅಂತ ಹೇಳಿ, ಅವ್ರು ಹೇಳ್ಕೊಡ್ತಾರೆ ನಂಗೆ ರಾಯರ್ ಪೂಜೆ ಹೇಗ್ ಮಾಡ್ಬೇಕು, ಹೀಗ್ ಮಾಡು ಅಂತ ಹೇಳಿ. ಸೊ ಅದಾದ್ಮೇಲೆ ರಾಯರ್ ಫೋಟೋಗೆ ಗಂಧ ಇಟ್ಟು ಪೂಜೆ ಎಲ್ಲ ಮಾಡಿ ನಮ್ದು ಅಂತ ಹೇಳಿ ಒಂದು ಸಂಕಲ್ಪ ಮಾಡ್ಕೋತೀವಿ. ನಮ್ಮ ಮನೇಲಿ ಯಾವುದೇ ತರದ ದುಷ್ಟಶಕ್ತಿಗಳಾಗ್ಲಿ ನೆಗೆಟಿವಿಟಿ ಇದ್ರೆ ಈ ಕ್ಷಣದಿಂದನೇ ಅದು ಆಚೆ ಹೋಗ್ಲಿ ಅಂತ. ಅದಾದ್ಮೇಲೆ ಬಿಳಿ ಸಾಸಿವೆ ಅಂತ ದೃಷ್ಟಿ ತೆಗಿತೀನಿ, ಏನೆಲ್ಲ ಮಾಡ್ತೀನಿ. ಕಂಪ್ಲೀಟ್ಲಿ ಫೈನ್ ಫಿಟ್ ಆಗಿದ್ದು 4 ವರ್ಷಕ್ಕೆ. ಪರ್ಯಂತ್ಗೆ 4 ವರ್ಷ ತುಂಬಿದಾಗ ಈ ಮನೆಯಲ್ಲಿ ಆ ಸೌಂಡ್ಸು, ಆ ಒಂದೇನ್ ಎಫೆಕ್ಟ್ ಇತ್ತಲ್ಲ, ಕಂಪ್ಲೀಟ್ಲಿ ಸ್ಟಾಪ್ ಆಗಿತ್ತು. ಸೊ ಈಗ ಹೇಳ್ತೀನಿ, ಕೊನೆಯಲ್ಲಿ ಹೇಳ್ತೀನಿ ಅಂತ ಅಂದೆ, ಕನ್ಕ್ಲೂಷನ್ ಅಂತ ಹೇಳಿ. ಆಕ್ಚುಲಿ ಈ ತರ ಎಕ್ಸ್ಪೀರಿಯನ್ಸ್ ಯಾಕಾಗತ್ತೆ ಅಂತ ಅಂದ್ರೆ, ಹೊಸ ಮನೆ, ಗೃಹ ಪ್ರವೇಶ ಆಗಿ ಯಾರು ಆ ಮನೇಲಿ ಇರೋದಿಲ್ಲ. ಆಗ ಅಲ್ಲಿ ಕೆಲವೊಂದು ದೆವ್ವಗಳು ಅಂತ ಹೇಳೋದಿಲ್ಲ ನಾನು, ನೆಗೆಟಿವ್ ಎನರ್ಜಿ ಸ್ಟೋರ್ ಆಗಿರುತ್ತೆ. ಅದೇನಾಗತ್ತೆ, ಈ ರೀತಿ ಒಂದು ಸೌಂಡ್ಸ್ ಮಾಡೋದಾಗ್ಲಿ ಅಥವಾ ಆ ಮನೆನ ಖಾಲಿ ಮಾಡ್ಸೋದಾಗ್ಲಿ ಆ ತರ ಪ್ರಯತ್ನ ಪಡ್ತವೆ. ದೆವ್ವ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಹೇಗೋ ನೆಗೆಟಿವ್ ಎನರ್ಜಿ ಹಾಗೆ. ದೆವ್ವಗಳು ಅಂತಂದ್ರೆ ಅದು ಎಕ್ಸ್ಟ್ರೀಮ್ ಅಂತ ಇರುತ್ತೆ, ಇದು ಎನರ್ಜಿ ಮಾತ್ರ, ನೆಗೆಟಿವ್ ಎನರ್ಜಿ, ಅದರ ಒಂದು ಶ್ಯಾಡೋ ಆ ತರ. ಸೊ ಕನ್ಕ್ಲೂಷನ್ ಏನಪ್ಪಾ ಅಂತ ಅಂದ್ರೆ, ಯಾವಾಗ ನಮ್ಮಲ್ಲಿ ವೀಕ್ ಮೈಂಡ್ ಇರ್ತಾರೋ ಆಗ ಈ ತರ ಎಕ್ಸ್ಪೀರಿಯನ್ಸ್ ಆಗತ್ತೆ. ನಮ್ಮ ಯಜಮಾನ್ರು ನನ್ನ ಜೊತೆಲೇ ಇರೋರು, ಅವರಿಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗ್ತಾ ಇರ್ಲಿಲ್ಲ, ನನಗ್ ಮಾತ್ರ ಆಗ್ತಾ ಇತ್ತು. ಯಾಕೆ ಅಂತಂದ್ರೆ ನಾನು ಸ್ವಲ್ಪ ಸೆನ್ಸಿಟಿವ್, ಕತ್ಲಂದ್ರೆ ಭಯ, ಎಲ್ಲಾದ್ರೂ ಆಚೆ ಹೋಗ್ಬೇಕಂದ್ರೆ ನನ್ ಮಗ ಇರ್ಬೇಕು ಜೊತೆಲಿ ಅಥವಾ ನನ್ ಗಂಡ ಇರ್ಬೇಕು. ಸೊ ನಮ್ ತವ್ರಲ್ಲೂ ಅಷ್ಟೇನೆ, ನಾನು ಸಿಂಗಲ್ ಆಗಿ ಒನ್ ಡೇನು ನಾನು ಇದ್ದೋಳಲ್ಲ. ಅದೇ ಟೈಮ್ಗೆ ನಮ್ಮ ಅಕ್ಕನ ಮಗನೂ ತೀರೋಗ್ತಾನೆ. ಸೊ ಆ ಒಂದು ಟೆನ್ಷನ್ನು, ಅವನೊಂದು ಮೆಮೊರೀಸು ಎಲ್ಲ ನನ್ನ ತಲೆಯಲ್ಲಿ ಕೂತ್ಬಿಟ್ಟಿತ್ತು. ಸೊ ಅದೇನಾಯ್ತು, ನನ್ನ ಡೀಪ್ ಮೈಂಡಲ್ಲಿ ನೆಗೆಟಿವ್ 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 ಅಂತ ಪೋಟ್ರೆ ಮಾಡಕ್ಕೆ ಶುರು ಮಾಡ್ತು. ಸೊ ಇದಿಷ್ಟುವೆ ನಮ್ಮಲ್ಲೇ ಇರುತ್ತೆ. ಹಾಗಂತ ನೆಗೆಟಿವ್ ಎನರ್ಜಿ ಇಲ್ವಾ ಅಕ್ಕ? ಖಂಡಿತವಾಗ್ಲೂ ಇದೆ, ಅದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರುತ್ತೆ. ಈ ತರ ಎಲ್ಲ ಆಗೋದು ನಮ್ಮ ಮೈಂಡ್ ಸೆಟ್ ಇಂದ. ಒನ್ ಫೈನ್ ಡೇ ಗೊತ್ತಾಗಿದ್ದು ಏನು ಅಂತಂದ್ರೆ, ಈ ಮನೇಲಿ ಯಾವುದೇ ತರದ ನೆಗೆಟಿವ್ ಎನರ್ಜಿ ಇರ್ಲಿಲ್ಲ, ಬದ್ಲಿಗೆ ನೆಗೆಟಿವಿಟಿ ಇತ್ತು. ಅಂದ್ರೆ ತುಂಬಾ ವರ್ಷ
ವರೆಗೂ ಗೃಹಪ್ರವೇಶ ಆದ್ಮೇಲೆ ಇಲ್ಲಿ ಯಾರೂ ಇರ್ಲಿಲ್ಲ. ಸೊ ದಟ್ ಅಲ್ಲಲ್ಲಿ ನೆಗೆಟಿವಿಟಿ ಇದ್ದಿದ್ದಕ್ಕೆ ನಮ್ಗೆ ಆ ಫೀಲ್ ಆಯ್ತು ಅಂತ. ಅದಾದ್ಮೇಲೆ ಅರ್ಥ ಆದ್ಮೇಲೆ ಒಂದು 4 ಇಯರ್ಸ್. ಓಕೆ. ಇವಾಗ ಆಮೇಲೆ ನಮ್ಮ ಅತ್ತೆ ಫೋಟೋ ತಗೊಂಬಂದು ಹಾಕಿದ್ವಿ ನಾವು. ನಮ್ಮ ಅತ್ತೆ ಫೋಟೋ ಹಾಕಿದ್ಮೇಲೂ ನಮ್ಗೆ ಒಂಥರ ಧೈರ್ಯ ಬಂತು. ಒಬ್ಬೊಬ್ಳೆ ಇರ್ತೀನಿ ಈಗ. ಸೊ ನೋ ವರೀಸ್, ಅದೆಲ್ಲ ನಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗತ್ತೆ. ಸೊ ನನಗೆ ಆಗಿದ್ದಂತಹ ಎಕ್ಸ್ಪೀರಿಯನ್ಸ್ ಇದು. ಬಟ್ ಆ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ನಿಜವಾಗ್ಲೂ ಜೀವ ಬಾಯಿಗೆ ಬಂದ್ಬಿಟ್ಟಿರುತ್ತೆ. ಆ ಭಯ, ಆ ಸೌಂಡ್ಸ್ಗಳು, ಕಣ್ಣಿಗೆ ಕಾಣೋ ಬಿಂಬಗಳು, ಕನ್ಸಲ್ಲಿ ಬರೋ ಆ ಆಕ್ಟಿವಿಟಿಗಳು, ಉಫ್. ಅದಾದ್ಮೇಲೆ ಒಂದೊಂದೊಂದೊಂದೇ ನನ್ನನ್ನು ನಾನು ಸ್ಟ್ರಾಂಗ್ ಮಾಡ್ಕೊಳಕ್ ಶುರು ಮಾಡಿದೆ. ಯಾರು ಜಾಸ್ತಿ ವೀಕ್ ಮೈಂಡೆಡ್ ಇರ್ತಾರೋ ಅಂಥವರಿಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಿಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿ. ಇದೆಲ್ಲ ಜಸ್ಟ್ ಸ್ಯಾಂಪಲ್. ಇದಕ್ಕೂ ಮೀರಿ ಇನ್ನು ಈ ನಮ್ಮೂರಲ್ಲೇನೆ ಎಷ್ಟು ನಿಜವಾದ ದೆವ್ವಗಳಿದೆ ಗೊತ್ತಾ? ನಾವು ಎಷ್ಟು ದೆವ್ವಗಳನ್ನ ಕಣ್ಣಾರೆ ಕಂಡಿದೀವಿ ಗೊತ್ತಾ? ಆದ್ರೆ ದೆವ್ವಗಳು ಏನೂ ಮಾಡೋದಿಲ್ಲ. ಯಾಕೆ? ನಾವು ಸ್ಟ್ರಾಂಗ್ ಮೈಂಡೆಡ್ ಆಗಿರೋದ್ರಿಂದ. ನೀವು ಲಾಸ್ಟ್ ಟೈಮ್ ನಮ್ಮ ಯಜಮಾನ್ರು ಮಾತಾಡಿರೋದು ಕೇಳಿದ್ರಲ್ವಾ? ದೆವ್ವ ಬಂದವ್ರನ್ನ ಕರೆದ್ರುವೆ ಹೇಯ್ ಹೋಗ್ ನಾ ಬರಲ್ಲ ಅಂತ ಅಂದವರು. ಅಷ್ಟು ಒಂದು ಧೈರ್ಯಶಾಲಿಗಳವರು. ಸೊ ಅವರಿಂದ ಧೈರ್ಯನ ನಾನು ಕಲ್ತ್ಕೊಂಡೆ. ಈಗ ನನ್ನ ಹತ್ರನೂ ನೆಗೆಟಿವಿಟಿ ಸುಳಿಯಕ್ಕೆ ಚಾನ್ಸೇ ಇಲ್ಲ. ಕನ್ಸಲ್ಲೂವೆ ಬರೋದಿಲ್ಲ. ಅದ್ರಲ್ಲೂವೆ ನಮ್ಮ ಅತ್ತೆ ಫೋಟೋ, ರಾಯರ್ ಫೋಟೋ, ಅದು ಮನ್ಸಲ್ಲಿ ಒಂದು ಸಮಾಧಾನ ಕೊಡ್ತು. ಸೊ ನಮ್ಮನ್ನ ಕಾಯಕ್ಕೆ ಯಾರೋ ಇದ್ದಾರೆ, ನಮ್ಮನ್ನ ನೋಡ್ಕೊಳಕ್ ಯಾರೋ ಇದ್ದಾರೆ ಅನ್ನೋನು. ಸೊ ಅವಾಗ ನಮ್ಮ ಮೈಂಡ್ ಏನ್ ವೀಕ್ ಇರುತ್ತಲ್ಲ, ತುಂಬಾ ಸ್ಟ್ರಾಂಗ್ ಆಗಿ ಈ ತರ ಫೀಲಿಂಗ್ಸ್ ಮತ್ತೆ ಬರ್ದೇ ಇರೋ ತರ ಮೈಂಡ್ಗೆ ಸಿಗ್ನಲ್ಸ್ ಕಳಿಸ್ತವೆ. ಸೊ ಇವೆಲ್ಲ ಮೈಂಡ್ ಗೇಮ್. ಅರ್ಥ ಮಾಡ್ಕೊಳ್ಳೋರಿಗೆ ಮಾತ್ರ ಅರ್ಥ ಆಗತ್ತೆ. ದೈವಾಭೂತಗಳು ಇದಾವೆ, ಆದ್ರೆ ನೆಗೆಟಿವ್ ಎನರ್ಜಿ ಅನ್ನೋದು ದೆವ್ವಗಳಿಗೆ ಹೋಲಿಕೆ ಮಾಡಕ್ ಆಗೋದಿಲ್ಲ. ಹೋಪ್ ಇವತ್ತಿನ ವಿಡಿಯೋ ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಆಗಿರಬಹುದು. ನಂತರ ನೀವುನು ಮನೇಲಿ ಒಬ್ಬರೇ ಇದ್ದಾಗ ಆ ಥರ ಭಯ ಆಗೋದಾಗ್ಲಿ, ಸೈಲೆಂಟ್ ಆಗಿದ್ದಾಗ ಸೌಂಡ್ ಬರೋದಾಗ್ಲಿ, ಯಾರೆಲ್ಲ ಬೆಚ್ಚ ಬಿದ್ದಿದ್ದೀರಾ ಕಮೆಂಟ್ ಮಾಡಿ. ಅಥವಾ ನಂತರನೇ ನೀವು ವೀಕ್ ಮೈಂಡೆಡ್ ಆಗಿ ಎಷ್ಟು ದಿನ ಭಯ ಬಿದ್ದಿದ್ದೀರಾ ಅದನ್ನು ಕಮೆಂಟ್ ಮಾಡಿ. ಅಂಡ್ ಇನ್ನೂ ಹಾರರ್ ಸ್ಟೋರಿ, ರಿಯಲ್ ಎಫೆಕ್ಟ್, ನಾವೇ ಡೈರೆಕ್ಟ್ ಆಗಿ ನೋಡಿರೋ ಭೂತ, ದೆವ್ವ, ಆಮೇಲೆ ಕೊಳ್ಳಿ ದೆವ್ವ, ಲಿಟ್ರಲಿ ಗೈಸ್ ಕೇಳಿದ್ರೆ ಜನ್ಮದಲ್ಲಿ ನೀವು ಈ ತರ ವಿಡಿಯೋಸ್ ಕೇಳೋದಿಲ್ಲ. ಬಿಕಾಸ್ ಅಷ್ಟು ಕಣ್ಣಿಗೆ ಕಟ್ಟದಾಗಿದೆ ಆ ಒಂದು ಘಟನೆಗಳು. ಅದ್ರದ್ದು ಪಾರ್ಟ್ ಬೇಕಾ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ವಿಡಿಯೋ ಮಾಡ್ತೀನಿ. ಬಿಕಾಸ್ ನಾನು ಗಟ್ಟಿ ಇರ್ಬೇಕಲ್ಲ, ಮಾಡಬೇಕು ಅಂತಂದ್ರೆ ಪಕ್ಕ ನಮ್ಮ ಯಜಮಾನ್ರಂತೂ ಇರಬೇಕು ಆ ವಿಡಿಯೋ ಮಾಡ್ಬೇಕಂದ್ರೆ. ಅವ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೋಪ್ ಇವತ್ತಿನ ವಿಡಿಯೋ ಕೆಲವೊಂದಷ್ಟು ಜನಕ್ಕೆ ಮೋಟಿವೇಟ್ ಸಿಕ್ಕಿರಬಹುದು ಅನ್ಕೋತೀನಿ. ಸಿಕ್ಕಿದ್ರೆ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.